ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಯಮ 4.0 ಹಾಗೂ 5.0ಗೆ ಸಿದ್ಧರಾಗಲು ಇಂಜಿನಿಯರ್ಗಳಿಗೆ ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಪ್ಯಾಸಿಟಿವ್ನ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಸೈನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜಿ ಮಂಜುನಾಥ್. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಯಶಸ್ಸು ಎನ್ನುವುದು ಕೇವಲ ಪದವಿಯಿಂದ ಅಥವಾ ಅಂಕಗಳಿಂದ ಮಾತ್ರ ಬರೋದಿಲ್ಲ. ಅದು ಬರೋದು ನೈಪುಣ್ಯದಿಂದ, ಕೌಶಲ್ಯದಿಂದ ಮತ್ತು ನಿರಂತರವಾಗಿ ಕಲಿಯುವಂತಹ ಮನೋಭಾವದಿಂದ. ಒಂದು ಸುಂದರವಾದ ಮಾತು ಇದೆ ಸ್ನೇಹಿತರೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಸ್ಸುಖಂ. ಅಂದ್ರೆ ವಿದ್ಯೆ ನಮಗೆ ವಿನಯವನ್ನ ನೀಡುತ್ತೆ, ವಿನಯದಿಂದ ವ್ಯಕ್ತಿತ್ವ ಬೆಳೆಯುತ್ತೆ, ಅದರ ಮೂಲಕ ನಾವು ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನ ಪಡೆದುಕೊಳ್ಬಹುದು ಅಂತ. ಹಾಗಾದ್ರೆ ಬನ್ನಿ, ಇವತ್ತು ನಾವು ನೈಪುಣ್ಯತೆ, ಕೌಶಲ್ಯ ಮತ್ತು ಯಶಸ್ಸಿನ ಕಥೆಗಳ ಒಂದು ಸುಂದರ ಪ್ರಯಾಣದಲ್ಲಿ ಇಂಡಸ್ಟ್ರಿ 5.0 ಯುಗದಲ್ಲಿ ಇಂಜಿನಿಯರ್ಗಳಿಗೆ ಅಗತ್ಯವಿರುವ ಮುಖ್ಯ ನೈಪುಣ್ಯತೆ ಮತ್ತು ಕೌಶಲ್ಯಗಳು ಯಾವುವು ಎಂಬುದನ್ನ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ. ಪ್ರಿಯ ಸ್ನೇಹಿತರೆ, ಇಂಡಸ್ಟ್ರಿ 5.0 ಬಗ್ಗೆ ತಿಳಿದುಕೊಳ್ಳೋ ಮೊದಲು ಇಂಡಸ್ಟ್ರಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು. ಸರಳವಾಗಿ ಹೇಳಬೇಕು ಅಂತಂದ್ರೆ, ಮಾನವರು ತಮ್ಮ ಅವಶ್ಯಕತೆಗಳಿಗೆ ಬೇಕಾದ ವಸ್ತುಗಳು ಮತ್ತು ಸೇವೆಗಳನ್ನ ತಯಾರಿಸುವಂತಹ ವ್ಯವಸ್ಥೆಗೆ ಇಂಡಸ್ಟ್ರಿ ಅಂತ ಕರಿತೀವಿ. ಉದಾಹರಣೆಗೆ, ಕಾರ್ಖಾನೆಗಳಲ್ಲಿ ಬಟ್ಟೆಯನ್ನ ತಯಾರಿಸೋದು, ಕಾರುಗಳನ್ನ ತಯಾರಿಸೋದು, ಎಲೆಕ್ಟ್ರಾನಿಕ್ ಸಾಧನಗಳನ್ನ ನಿರ್ಮಿಸುವುದು, ಇವೆಲ್ಲವೂ ಕೂಡ ಇಂಡಸ್ಟ್ರಿಯ ಭಾಗ. ಆದ್ರೆ ಮಾನವ ಶ್ರಮ, ತಂತ್ರಜ್ಞಾನ ಮತ್ತು ಯಂತ್ರವನ್ನ ಬಳಸಿಕೊಂಡು ವಸ್ತುಗಳು ಮತ್ತು ಸೇವೆಗಳನ್ನ ಉತ್ಪಾದಿಸುವಂತಹ ವ್ಯವಸ್ಥೆಯನ್ನ ಇಂಡಸ್ಟ್ರಿ ಅಂತ ಕರೀತವೆ. ಈ ತಯಾರಿಕಾ ಕ್ರಮ ಕಾಲಕ್ರಮೇಣ ಬದಲಾಗ್ತಾ ಬಂದಿದೆ. ಈ ರೀತಿಯ ದೊಡ್ಡ ಬದಲಾವಣೆಯನ್ನ ನಾವು ಉದ್ಯಮ ಕ್ರಾಂತಿ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ. ಉತ್ಪಾದನೆ ಮತ್ತು ತಂತ್ರಜ್ಞಾನದಲ್ಲಿ ಸಂಭವಿಸಿದಂತಹ ಇಂತಹ ದೊಡ್ಡ ಬದಲಾವಣೆಗಳನ್ನ ನಾವು ಸಾಮಾನ್ಯವಾಗಿ 5 ಹಂತಗಳಾಗಿ ವಿಂಗಡಿಸಿದ್ದೇವೆ. ಅವುಗಳೇ ಇಂಡಸ್ಟ್ರಿ 1.0 ಇಂದ ಇಂಡಸ್ಟ್ರಿ 5.0. ಇಂಡಸ್ಟ್ರಿ 1.0 ಅಂದ್ರೆ ಯಂತ್ರಗಳು ಮೊದಲ ಬಾರಿ ಕೆಲಸಕ್ಕೆ ಬಂದಂತ ಕಾಲ. ಇದು ಸುಮಾರು 1760ರ ಹೊತ್ತಿಗೆ ಆರಂಭ ಆಯಿತು. ಇಂಡಸ್ಟ್ರಿ 1.0 ಮುಂಚೆ ಎಲ್ಲಾ ಉತ್ಪಾದನೆಯ ಕೆಲಸವನ್ನ ಕೈಯಿಂದ ಮಾಡಲಾಗ್ತಿತ್ತು. ಅಂದ್ರೆ ಮ್ಯಾನ್ಯುಯಲ್ ವರ್ಕ್ ಆಗಿತ್ತು. ಬಟ್ಟೆ ನೇಯೋದು, ವಸ್ತುಗಳನ್ನ ತಯಾರಿಸುವುದು ಎಲ್ಲವೂ ಕೂಡ ಮಾನವನ ಶ್ರಮದ ಮೇಲೆ ಇತ್ತು. ನಂತರ ಜೇಮ್ಸ್ ವ್ಯಾಟ್ ಅವರು ಸ್ಟೀಮ್ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸಿದ್ರು. ಅದಾದ ನಂತರ ಯಂತ್ರಗಳು ಕೆಲಸವನ್ನ ಮಾಡಲು ಆರಂಭಿಸಿದ್ವು. ಉದಾಹರಣೆಗೆ, ಮೊದಲು ಒಬ್ಬ ಕಾರ್ಮಿಕ ಕೈಯಲ್ಲಿ ನೇಯ್ತಾ ಇದ್ರೆ, ಸ್ಟೀಮ್ ಇಂಜಿನ್ ಬಂದ ಮೇಲೆ ಸ್ಟೀಮ್ ಪವರ್ಡ್ ವೇವಿಂಗ್ ಮಿಷನ್ ಒಂದು ದಿನದಲ್ಲಿ ಹಲವಾರು ಬಟ್ಟೆಗಳನ್ನ ತಯಾರಿಸಲು ಸಾಧ್ಯ ಆಯಿತು. ಅಂದ್ರೆ ಮಾನವ ಕೆಲಸಕ್ಕೆ ಯಂತ್ರಗಳು ಸಹಾಯ ಮಾಡಲಾರಂಭಿಸಿದಂತಹ ಕಾಲವನ್ನ ನಾವು ಇಂಡಸ್ಟ್ರಿ 1.0 ಅಂತ ಕರಿತೀವಿ. ಇಂಡಸ್ಟ್ರಿ 2.0 ಇದು 1870ರ ನಂತರ ಆರಂಭ ಆಯಿತು. ಈ ಸಮಯದಲ್ಲಿ ವಿದ್ಯುತ್ ಶಕ್ತಿ ಕೈಗಾರಿಕೆಗಳಲ್ಲಿ ಬಳಸಲು ಆರಂಭ ಆಯಿತು. ಇದರಿಂದ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ವಿಧಾನವೇ ಬದಲಾಯಿತು. ಈ ಸಮಯದಲ್ಲಿ ಒಂದು ಮಹತ್ವದ ಕಲ್ಪನೆ ಬಂತು, ಅದೇನೆ ಅಸೆಂಬ್ಲಿ ಲೈನ್ ಅಂತ ಕರಿತೀವಿ. ಉದಾಹರಣೆಗೆ, ಒಂದು ಕಾರನ್ನ ತಯಾರಿಸಲು ಈ ಹಿಂದೆ ಒಬ್ಬ ವ್ಯಕ್ತಿ ಬಹುತೇಕ ಎಲ್ಲಾ ಕೆಲಸವನ್ನ ಮಾಡ್ತಿದ್ದ. ಆದ್ರೆ ಅಸೆಂಬ್ಲಿ ಲೈನ್ ಬಂದಂತ ನಂತರ ಒಬ್ಬ ಇಂಜಿನ್ ಅನ್ನ ಅಳವಡಿಸಿದ್ರೆ ಮತ್ತೊಬ್ಬ ಪೇಂಟ್ ಅನ್ನ ಮಾಡ್ತಿದ್ದ. ಹೀಗೆ ಪ್ರತಿಯೊಬ್ಬರು ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡೋದ್ರಿಂದ ಉತ್ಪಾದನೆಯ ವೇಗ ಅತಿ ಹೆಚ್ಚಾಗಿ ಮುಂದೋಕೆ ಶುರುವಾಯಿತು. ಈ ವಿಧಾನವನ್ನ ನಾವು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಒಂದು ರೀತಿಯ ವಸ್ತುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ತಯಾರಿಸುವ ವಿಧಾನ. ಇದು ಇಂಡಸ್ಟ್ರಿ 2.0ದಲ್ಲಿ ಬಂತು. ಮುಂದೆ ಇಂಡಸ್ಟ್ರಿ 3.0 ಅಂದ್ರೆ ಕಂಪ್ಯೂಟರ್ಗಳು ಕಾರ್ಖಾನೆಗಳಲ್ಲಿ ಬಳಸಲು ಆರಂಭವಾದಂತಹ ಕಾಲ. ಇದು ಸರಿಸುಮಾರು 1970ರ ನಂತರ ಆರಂಭ ಆಯಿತು. ಈ ಹಂತದಲ್ಲಿ ಯಂತ್ರಗಳು ಸ್ವಯಂ ಚಾಲಿತವಾಗಿ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಕೆಲಸ ಆರಂಭಿಸಿದಂತಹ ಕಾಲ. ಈ ಸಮಯದಲ್ಲಿ ಕೆಲವು ಹೊಸ ತಂತ್ರಜ್ಞಾನಗಳು ಬಳಕೆಗೆ ಬಂದವು. PLC ಸಿಸ್ಟಮ್, ಇಂಡಸ್ಟ್ರಿಯಲ್ ರೋಬೋಟ್ಸ್ ಮತ್ತು ಕಂಪ್ಯೂಟರ್ ಕಂಟ್ರೋಲ್ ಸಿಸ್ಟಮ್. ಕಂಪ್ಯೂಟರ್ ಮತ್ತು ಆಟೋಮೇಷನ್ ಸಹಾಯದಿಂದ ಯಂತ್ರಗಳು ಸ್ವಯಂ ಚಾಲಿತವಾಗಿ ಕೆಲಸ ಮಾಡುವಂತ ಯುಗವನ್ನ ನಾವು ಇಂಡಸ್ಟ್ರಿ 3.0 ಯುಗ ಅಂತ ಕರೀತೇವೆ. ತಂತ್ರಜ್ಞಾನವು ಕಾಲಕ್ರಮೇಣ ಮುಂದುವರಿತಾ ಇಂಡಸ್ಟ್ರಿ 4.0 ಎಂಬ ಹೊಸ ಹಂತಕ್ಕೆ ತಲುಪಿತು. ಇಂಡಸ್ಟ್ರಿ 4.0 ಸುಮಾರು 2010ರ ನಂತರ ಆರಂಭ ಆದಂತ ಯುಗ. ಇದನ್ನ ನಾವು ಡಿಜಿಟಲ್ ರೆವಲ್ಯೂಷನ್ ಅಂತ ಕರಿತೀವಿ. ಈ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್,
ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬಿಗ್ ಡೇಟಾ ಅಂತ ತಂತ್ರಜ್ಞಾನಗಳು ಬಳಕೆಗೆ ಬಂದವು. ಉದಾಹರಣೆಗೆ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಒಂದು ಮಿಷನ್ ಕಾರ್ನ ಬಾಡಿಯನ್ನ ತಯಾರಿಸುತ್ತೆ. ಆ ಮಿಷನ್ ಕೆಲಸ ಮುಗಿದ ನಂತರ ಮುಂದಿನ ಮಿಷನ್ಗೆ ಸಿಗ್ನಲ್ ಅನ್ನ ಕಳಿಸುತ್ತೆ. ಆಗ ಮುಂದಿನ ಮಿಷನ್ ಪೇಂಟಿಂಗ್ ಕೆಲಸವನ್ನ ಆರಂಭಿಸುತ್ತೆ. ಹಾಗೆಯೇ ಪೇಂಟಿಂಗ್ ಮುಗಿದ ನಂತರ ಮತ್ತೊಂದು ಮಿಷನ್ಗೆ ಮಾಹಿತಿ ಹೋಗುತ್ತೆ. ಅದು ಕ್ವಾಲಿಟಿಯನ್ನ ಚೆಕ್ ಮಾಡುತ್ತೆ. ಅಂದ್ರೆ ಒಂದು ಮಿಷನ್ ಮಾಡಿದ ಕೆಲಸ ಮಾಹಿತಿಯನ್ನ ಮುಂದಿನ ಮಿಷನ್ಗೆ ತಲುಪಿಸಲಾಗುತ್ತೆ. ಈ ರೀತಿ ಮಿಷನ್ಗಳು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತವೆ ಮತ್ತು ಸ್ಮಾರ್ಟ್ ಫ್ಯಾಕ್ಟರಿ ಆಗಿ ಕೆಲಸ ಮಾಡ್ತವೆ. ಇದನ್ನೇ ನಾವು ಇಂಡಸ್ಟ್ರಿ 4.0 ಎಂದು ಕರೀತೇವೆ. ಅಂದ್ರೆ ಟೆಕ್ನಾಲಜಿ ಸಹಾಯದಿಂದ ಮೆಷನ್ಸ್ ಕೂಡ ಸ್ಮಾರ್ಟ್ ಆಗಿ ಕೆಲಸ ಮಾಡುವಂತ ಯುಗವನ್ನ ನಾವು ಇಂಡಸ್ಟ್ರಿ 4.0 ಅಂತ ಕರಿತೀವಿ. ಈಗ ನಾವು ಇಂಡಸ್ಟ್ರಿ 5.0 ಬಗ್ಗೆ ಮಾತಾಡೋಣ. ಇಂಡಸ್ಟ್ರಿ 5.0 ಅಂದ್ರೆ ಮಾನವ ಮತ್ತು ಯಂತ್ರಗಳು ಒಟ್ಟಿಗೆ ಕೆಲಸ ಮಾಡುವಂತಹ ಯುಗ. ಇಂಡಸ್ಟ್ರಿ 4.0 ನಲ್ಲಿ ಮೆಷಿನ್ಸ್ಗಳು ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಿದ್ದಾವೆ. ಅಂದ್ರೆ ಇಂಡಸ್ಟ್ರಿ 5.0 ಮಿಷನ್ ಮಾತ್ರ ಕೆಲಸ ಮಾಡೋದಲ್ಲ, ಮಾನವರು ಮತ್ತು ಯಂತ್ರಗಳು ಸೇರಿ ಒಟ್ಟಿಗೆ ಕೆಲಸ ಮಾಡುವಂತಹ ಯುಗ. ಉದಾಹರಣೆಗೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯಲ್ಲಿ ಈ ಮಿಷನ್ ಆರ್ಮ್ ರೋಬೋಟ್ಗಳು ಕಾರ್ ಬಾಡಿ ಮೇಲೆ ವೆಲ್ಡಿಂಗ್ ಕೆಲಸವನ್ನ ಮಾಡ್ತಿರುತ್ತೆ ಅನ್ಕೊಳ್ಳಿ. ಅದೇ ಕೆಲಸನ ರೋಬೋಟ್ಗಳು ದಿನಕ್ಕೆ 100 ಬಾರಿ ಮಾಡಬೇಕಾಗಿರುತ್ತೆ. ಇದೇ ಕೆಲಸವನ್ನ ಮಾನವರು ಮಾಡಿದ್ರೆ ಅವರಿಗೆ ಟಯರ್ಡ್ ಆಗ್ಬೋದು, ಹ್ಯೂಮನ್ ಎರರ್ ಆಗೋ ಸಾಧ್ಯತೆ ಇರುತ್ತೆ. ಆದ್ರೆ ಈ ಇಂಡಸ್ಟ್ರಿಯಲ್ ರೋಬೋಟ್ ಅದೇ ಕೆಲಸವನ್ನ ಫಾಸ್ಟ್ ಆಗಿ, ಅಕ್ಯುರೇಟ್ ಆಗಿ ಮತ್ತು ಕಂಟಿನ್ಯೂಸ್ ಆಗಿ ಮಾಡುತ್ತೆ. ಬಟ್ ಹೊಸ ಡಿಸೈನ್ ಯೋಚನೆ ಮಾಡೋದು, ಹೊಸ ಐಡಿಯಾನ ಕೊಡೋದು, ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕೋದು ಮತ್ತೆ ಹೊಸ ಇನೋವೇಷನ್ ಮಾಡೋದು, ಇದ್ಯಾವುದನ್ನೂ ಕೂಡ ರೋಬೋಟ್ಸ್ ಅಥವಾ ಯಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೈಯಲ್ಲಿ ಮಾಡಲು ಸಾಧ್ಯ ಇಲ್ಲ. ಇವುಗಳನ್ನ ಮಾನವರೇ ಮಾಡಬೇಕು. ಅಂದ್ರೆ ಯಂತ್ರಗಳ ಸ್ಪೀಡ್ ಹಾಗೂ ಅಕ್ಯುರಸಿ ಮತ್ತು ಮಾನವರ ಕ್ರಿಯೇಟಿವಿಟಿ ಹಾಗೂ ಇಂಟೆಲಿಜೆನ್ಸ್ ಇವೆರಡೂ ಸೇರಿ ಕೆಲಸ ಮಾಡುವಂತ ಯುಗವನ್ನೇ ಇಂಡಸ್ಟ್ರಿ 5.0 ಅಂತ ಕರಿತೀವಿ. ಈ ಯುಗದಲ್ಲಿ ಇನೋವೇಷನ್, ಸಸ್ಟೈನಬಿಲಿಟಿ ಮತ್ತು ಹ್ಯೂಮನ್ ಸೆಂಟರ್ ಟೆಕ್ನಾಲಜಿ ತುಂಬಾ ಮುಖ್ಯ ಆಗತ್ತೆ. ಅಂದ್ರೆ ತಂತ್ರಜ್ಞಾನ ಮಾನವನನ್ನ ರೀಪ್ಲೇಸ್ ಮಾಡೋದಲ್ಲ, ಮಾನವನಿಗೆ ಸಹಾಯ ಮಾಡುವಂತೆ ಅಭಿವೃದ್ಧಿಯಾಗುವಂತಹ ಯುಗ ಇಂಡಸ್ಟ್ರಿ 5.0. ಕಾಲದ ಬದಲಾವಣೆಯನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ಅದೇ ರೀತಿ ಇಂದಿನ ಯುಗ ತುಂಬ ವೇಗವಾಗಿ ಬದಲಾಗ್ತಿದೆ. ಒಂದು ಕಾಲದಲ್ಲಿ ಇಂಜಿನಿಯರಿಂಗ್ ಡಿಗ್ರಿ ಇದ್ದರೆ ಸಾಕಿತ್ತು, ಜಾಬ್ ಸ್ವತಃ ಬರ್ತಿತ್ತು. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಇಂದು ಇಂಡಸ್ಟ್ರಿ 5.0 ನಮ್ಮಿಂದ ಒಂದು ಮಹತ್ವದ ವಿಷಯವನ್ನು ನಿರೀಕ್ಷಿಸ್ತಾ ಇದೆ. ಟೆಕ್ನಾಲಜಿ ಎಷ್ಟು ಸ್ಮಾರ್ಟ್ ಆಗಬೇಕು ಅನ್ನೋದಷ್ಟೇ ಮುಖ್ಯ ಅಲ್ಲ, ಟೆಕ್ನಾಲಜಿ ಮಾನವನಿಗೆ ಎಷ್ಟು ಉಪಯುಕ್ತ ಆಗಬೇಕು, ಮಾನವನಿಗೆ ಎಷ್ಟು ಸಹಾಯ ಮಾಡಬೇಕು, ಅದಕ್ಕೇನೆ ಇಂಡಸ್ಟ್ರಿ 5.0 ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ. ಆದರೆ ಹ್ಯೂಮನ್ ಸೆಂಟ್ರಿಕ್ ಟೆಕ್ನಾಲಜಿ ಎಂಬ ಕಲ್ಪನೆಗೆ ಪ್ರಮುಖ ಸ್ಥಾನ ನೀಡಲಾಗಿದೆ. ಇಂಡಸ್ಟ್ರಿ 5.0 ತಂತ್ರಜ್ಞಾನ ಮಾನವನ ರೀಪ್ಲೇಸ್ ಮಾಡೋದಿಲ್ಲ, ಮಾನವನಿಗೆ ಸಹಾಯ ಮಾಡುವ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದೇ ಇಂಡಸ್ಟ್ರಿ 5.0. ಈ ನಿರೀಕ್ಷೆಯನ್ನ ನಿಜವಾಗಿಸಲು ಸಾಧ್ಯ ಮಾಡುವವರು ಯಾರು? ಇಂಜಿನಿಯರ್ಗಳು. ಆದರೆ ಇಂಡಸ್ಟ್ರಿ 5.0 ಯುಗದಲ್ಲಿ ಕೆಲವು ಅತ್ಯಂತ ಪ್ರಮುಖ ನೈಪುಣ್ಯತೆಗಳು ಮತ್ತು ಕೌಶಲ್ಯಗಳು ಇಂಜಿನಿಯರ್ಗಳಿಗೆ ಅಗತ್ಯವಾಗಿವೆ. ಅದು ಯಾವ್ದ್ಯಾವ್ದು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಒಂದು ಶ್ಲೋಕ ನೆನಪಾಗ್ತದೆ ಸ್ನೇಹಿತರೆ, ಬುದ್ಧಿರ್ಯಸ್ಯ ಬಲಂ ತಸ್ಯ ನಿರ್ಬುದ್ಧೇಸ್ತು ಕುತೋ ಬಲಂ ವನೇ ಸಿಂಹೋ ಮದೋನ್ಮತ್ತೋ ಶಶಕೇನ ನಿಪಾತಿತಃ. ಅಂದ್ರೆ ಬುದ್ಧಿ ಮತ್ತು ಆಲೋಚನಾ ಶಕ್ತಿ ಇರುವವನಿಗೆ ನಿಜವಾದ ಬಲ ಇರುತ್ತೆ. ಹೆಚ್ಚು ಬಲಶಾಲಿಯಾದಂತಹ ಸಿಂಹ ಒಂದು ಚಿಕ್ಕ ಮೊಲದಿಂದ ಸೋಲಲ್ಪಟ್ಟು. ಅದೇ ರೀತಿ ಒಬ್ಬ ಉತ್ತಮ ಇಂಜಿನಿಯರ್ ಕೂಡ ಸಮಸ್ಯೆಗಳನ್ನು ನೋಡಿ ಎದುರೋದಿಲ್ಲ, ಅವನು ಕ್ರಿಟಿಕಲ್ ಥಿಂಕಿಂಗ್ನ ಬಳಸಿ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಅದಕ್ಕೆ ಸರಿಯಾದ ಸೊಲ್ಯೂಷನ್ನ ಹುಡುಕ್ತಾನೆ. ಇಂಡಸ್ಟ್ರಿ 5.0 ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳು ಹೆಚ್ಚಾಗೋದ್ರಿಂದ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ತುಂಬಾ ಮುಖ್ಯ. ಆದರೆ ಸ್ನೇಹಿತರೆ, ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನ್ನೊಂದು ಬೆಳೆಸ್ಕೊಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ. ಅದಕ್ಕೆ ಸರಳ ವಿಧಾನಗಳಿವೆ. ಮೊದಲನೇದು, ಪ್ರಶ್ನೆ ಕೇಳುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಯಾವುದೇ ವಿಷಯ ಬಂದರೂ ಯಾಕೆ, ಹೇಗೆ, ಇದನ್ನ ಹೇಗೆ ಉತ್ತಮವಾಗಿ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಇದರಿಂದ ನಮಗೆ ಆಲೋಚನಾ ಶಕ್ತಿ ಹೆಚ್ಚಾಗತ್ತೆ. ಸಮಸ್ಯೆಗಳನ್ನ ಸಣ್ಣ ಭಾಗಗಳಾಗಿ ವಿಭಜಿಸಿ, ಒಂದು ದೊಡ್ಡ ಸಮಸ್ಯೆ ಬಂದಾಗ ಅದನ್ನ ಒಂದು ಸಲಿಗೆ ಪರಿಹಾರ ಮಾಡಲು ಯತ್ನಿಸಬೇಡಿ. ಅದನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸಿ ಪ್ರತಿ ಭಾಗಕ್ಕೆ ಸೊಲ್ಯೂಷನ್ನ ಹುಡುಕಿ. ಇದನ್ನ ನಾವು ಅನಾಲಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಮತ್ತೊಂದು, ತಪ್ಪುಗಳಿಂದ ಕಲಿಯೋದನ್ನ ಕಲಿಬೇಕು. ತಪ್ಪು ಮಾಡಿದ್ರೆ ಎದುರಬಾರ್ದು. ಪ್ರತಿ ತಪ್ಪು ಕೂಡ ಹೊಸ ಲರ್ನಿಂಗ್ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಮ್ಮ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇನ್ನಷ್ಟು ಉತ್ತಮ ಆಗತ್ತೆ. ಹೀಗಾಗಿ ಸ್ನೇಹಿತರೆ, ಪ್ರಶ್ನೆ ಕೇಳುವ ಮನೋಭಾವ, ಆಲೋಚಿಸುವ ಅಭ್ಯಾಸ ಮತ್ತು ಪ್ರಯೋಗ ಮಾಡುವ ಧೈರ್ಯ, ಇವುಗಳೇ ಒಬ್ಬ ಉತ್ತಮ ಇಂಜಿನಿಯರ್ನ ಗುರುತು. ಎರಡನೆಯದಾಗಿ, ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್.
ಹೊಸ ಐಡಿಯಾಗಳನ್ನ ಯೋಚಿಸೋದು ಮತ್ತು ಹೊಸ ಇನೋವೇಷನ್ನ ಮಾಡುವುದು ಇಂಡಸ್ಟ್ರಿ 5.0 ನಲ್ಲಿ ಅತ್ಯಂತ ಮುಖ್ಯ. ಯಾಕೆ ಅಂತಂದ್ರೆ ಮೆಷಿನ್ಸ್ ಕ್ಯಾಲ್ಕುಲೇಷನ್ನ ಮಾಡ್ಬೋದು, ಆದ್ರೆ ಕ್ರಿಯೇಟಿವಿಟಿ ಮಾನವರಲ್ಲೇ ಇರುತ್ತೆ. ಉದಾಹರಣೆಗೆ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯಲ್ಲಿ ಕಾರ್ ಬಾಡಿ ಪೇಂಟ್ ಮಾಡುವ ಕೆಲಸವನ್ನ ಮೊದಲು ಮಾನವರೇ ಮಾಡ್ತಿದ್ರು. ಆದ್ರೆ ಪೇಂಟಿಂಗ್ ಮಾಡುವಾಗ ಕೆಲವೊಮ್ಮೆ ಪೇಂಟ್ ಅನ್ಇವನ್ ಆಗ್ತಿತ್ತು ಮತ್ತೆ ಮೆಟೀರಿಯಲ್ ವೇಸ್ಟ್ ಕೂಡ ಆಗ್ತಿತ್ತು. ಆಗ ಒಬ್ಬ ಇಂಜಿನಿಯರ್ ಒಂದು ಹೊಸ ಐಡಿಯಾ ಯೋಚಿಸಿದ. ಅವನು ರೋಬೋಟಿಕ್ ಪೇಂಟಿಂಗ್ ಸಿಸ್ಟಮ್ ನ ಡಿಸೈನ್ ಮಾಡ್ದ. ಈ ಸಿಸ್ಟಮ್ ನಲ್ಲಿ ರೋಬೋಟ್ ಎಕ್ಸಾಕ್ಟ್ ಅಮೌಂಟ್ ನ ಪೇಂಟ್ ಸ್ಪ್ರೇ ಮಾಡುತ್ತೆ ಮತ್ತು ಪರ್ಫೆಕ್ಟ್ ಫಿನಿಶಿಂಗ್ ಕೊಡುತ್ತೆ. ಇದರಿಂದ ಪೇಂಟ್ ವೇಸ್ಟ್ ಕಡಿಮೆ ಆಯಿತು, ಕ್ವಾಲಿಟಿ ಉತ್ತಮ ಆಯಿತು ಮತ್ತು ಪ್ರೊಡಕ್ಷನ್ ಸ್ಪೀಡ್ ಕೂಡ ಹೆಚ್ಚಾಯಿತು. ಇದನ್ನೇ ನಾವು ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಅಂತ ಕರಿತೀವಿ. ಆದರೆ ಸ್ನೇಹಿತರೆ, ಸಮಸ್ಯೆಯನ್ನು ನೋಡಿ ಹೊಸ ಐಡಿಯಾನ ಯೋಚಿಸಿ, ಹೊಸ ಪರಿಹಾರವನ್ನು ಕಂಡುಹಿಡಿಯುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ನಾವು ಹೇಗೆ ಕ್ರಿಯೇಟಿವಿಟಿ ಅನ್ನು ಇಂಪ್ರೂವ್ ಮಾಡ್ಕೋಬಹುದು? ಇದಕ್ಕೆ ಸಿಂಪಲ್ ಉದಾಹರಣೆಗಳಿದೆ. ಕ್ಯೂರಿಯಾಸಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ ಕುತೂಹಲಕಾರಿ ಮನೋಭಾವನ ಹೊಂದಿರುವುದು. ಯಾವುದೇ ವಿಷಯ ಬಂದಾಗ ಇದು ಯಾಕೆ ಹೀಗಿದೆ, ಇದನ್ನು ಇನ್ನೂ ಉತ್ತಮವಾಗಿ ಹೇಗೆ ಮಾಡಬಹುದು ಅಂತ ಯೋಚಿಸುವಂತಹ ಅಭ್ಯಾಸ ಮಾಡ್ಕೋಬೇಕು. ಎರಡನೇದು ಎಕ್ಸ್ಪೆರಿಮೆಂಟೇಷನ್, ಅಂದರೆ ಪ್ರಯೋಗ ಮಾಡುವಂತಹ ಧೈರ್ಯವನ್ನು ಮಾಡಬೇಕು. ಒಂದು ಹೊಸ ಐಡಿಯಾ ಬಂದಾಗ ಅದನ್ನು ಪ್ರಯೋಗ ಮಾಡಿ ನೋಡಬೇಕು. ಕೆಲವೊಮ್ಮೆ ಫೇಲ್ ಆಗಬಹುದು, ಆದರೆ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ನಮಗೆ ಹೊಸ ಲರ್ನಿಂಗ್ ಅನ್ನು ಕೊಡುತ್ತೆ. ಅದರಲ್ಲೇ ಇನೋವೇಷನ್ ಕೂಡ ಹುಟ್ಟುತ್ತೆ. ಹೀಗಾಗಿ ಸ್ನೇಹಿತರೆ, ಕ್ಯೂರಿಯಾಸಿಟಿ ಮತ್ತು ಎಕ್ಸ್ಪೆರಿಮೆಂಟೇಷನ್ ಈ ಎರಡೂ ಗುಣಗಳೇ ಕ್ರಿಯೇಟಿವಿಟಿಯ ಮೂಲ. ಮೂರನೇದಾಗಿ ಬೇಕಾದಂತಹ ಸ್ಕಿಲ್ ಅಂದರೆ ಡಿಜಿಟಲ್ ಮತ್ತು ಟೆಕ್ನಾಲಜಿಕಲ್ ಸ್ಕಿಲ್. ಇಂಡಸ್ಟ್ರಿ 5.0 ಯುಗದಲ್ಲಿ ಇಂಜಿನಿಯರ್ಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಅನಾಲಿಸಿಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆಟೋಮೇಷನ್ ಟೆಕ್ನಾಲಜಿಗಳಂತಹ ಟೆಕ್ನಾಲಜಿಕಲ್ ಬಗ್ಗೆ ಐಡಿಯಾ ಇರಬೇಕು. ಅಂದರೆ ಇವುಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರಬೇಕು. ಯಾಕಂದ್ರೆ ಇಂದಿನ ಇಂಡಸ್ಟ್ರೀಸ್ ನಲ್ಲಿ ಬಹುತೇಕ ಸಿಸ್ಟಮ್ಗಳು ಡಿಜಿಟಲ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಿದೆ. AI, IoT, ಡೇಟಾ ಅನಾಲಿಟಿಕ್ಸ್ ಅಂತ ಇಂಥ ಹೊಸ ಟೆಕ್ನಾಲಜಿಗಳ ಬಗ್ಗೆ ನಿರಂತರವಾಗಿ ಕಲಿಕೆ ಇರಬೇಕು ಮತ್ತು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗಳನ್ನ ಮಾಡ್ಕೋಬೇಕು. ನಾಲ್ಕನೇದಾಗಿ ಕಮ್ಯುನಿಕೇಷನ್ ಮತ್ತು ಟೀಮ್ ವರ್ಕ್. ಇಂದಿನ ಇಂಡಸ್ಟ್ರಿಯಲ್ಲಿ ಬಹುತೇಕ ಕೆಲಸಗಳು ಟೀಮ್ ಆಗಿ ನಡೀತಾ ಇದ್ದಾವೆ. ಒಂದು ಪ್ರಾಜೆಕ್ಟ್ ಯಶಸ್ವಿಯಾಗಲು ಒಬ್ಬ ಇಂಜಿನಿಯರ್ ಮಾತ್ರ ಸಾಕಾಗೋದಿಲ್ಲ. ಅಲ್ಲಿ ಡಿಸೈನ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಪ್ರೊಡಕ್ಷನ್ ಇಂಜಿನಿಯರ್ಸ್ ಮತ್ತು ಕ್ವಾಲಿಟಿ ಇಂಜಿನಿಯರ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕಾಗಿರುತ್ತೆ. ಹೀಗಾಗಿ ಐಡಿಯಾ ಶೇರ್ ಮಾಡೋದು, ಟೀಮ್ ಜೊತೆ ಸಹಕಾರದಿಂದ ಕೆಲಸ ಮಾಡೋದು ಮತ್ತು ಕ್ಲಿಯರ್ ಕಮ್ಯುನಿಕೇಷನ್ ಹೊಂದಿರೋದು ತುಂಬಾ ಮುಖ್ಯ. ಟೀಮ್ ವರ್ಕ್ ಸ್ಕಿಲ್ನ ನಾವು ಹೆಂಗೆ ಡೆವಲಪ್ ಮಾಡ್ಕೋಬಹುದು ಅಂದರೆ, ಒಂದು ಟೀಮ್ ಡಿಸ್ಕಷನ್, ಇನ್ನೊಂದು ಲಿಸನಿಂಗ್ ಸ್ಕಿಲ್ಸ್. ಒಳ್ಳೆಯ ಕಮ್ಯುನಿಕೇಷನ್ ಅಂದರೆ ಕೇವಲ ಮಾತಾಡೋದು ಮಾತ್ರ ಅಲ್ಲ, ಇತರರ ಐಡಿಯಾಸನ್ನು ಗಮನದಿಂದ ಕೇಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹೀಗಾಗಿ ಒಬ್ಬ ಉತ್ತಮ ಇಂಜಿನಿಯರ್ ಕೇವಲ ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಒಬ್ಬ ಟೀಮ್ ಪ್ಲೇಯರ್ ಕೂಡ ಆಗಿರ್ತಾನೆ. ಐದನೇದಾಗಿ ಅಡಾಪ್ಟಿಬಿಲಿಟಿ ಆ್ಯಂಡ್ ಕಂಟಿನ್ಯೂಯಸ್ ಲರ್ನಿಂಗ್. ಟೆಕ್ನಾಲಜಿ ತುಂಬಾ ವೇಗವಾಗಿ ಬದಲಾಗ್ತದೆ. ಇಂದು ಇರುವ ಟೆಕ್ನಾಲಜಿ ಕೆಲವು ವರ್ಷಗಳ ನಂತರ ಹೊಸ ಟೆಕ್ನಾಲಜಿ ಆಗಿ ಬದಲಾಗ್ತಾ ಇದೆ. ಹೀಗಾಗಿ ಒಬ್ಬ ಇಂಜಿನಿಯರ್ ಹೊಸ ವಿಷಯಗಳನ್ನು ನಿರಂತರವಾಗಿ ಕಲಿಯುವ ಮನೋಭಾವ ಹೊಂದಿರಬೇಕು. ಇದನ್ನೇ ನಾವು ಲೈಫ್ ಲಾಂಗ್ ಲರ್ನಿಂಗ್ ಅಂತ ಕರೀತೇವೆ. ಹೀಗಾಗಿ ಸ್ನೇಹಿತರೆ, ಇಂಡಸ್ಟ್ರಿ 5.0 ಯುಗದಲ್ಲಿ ಯಶಸ್ವಿಯಾಗಲು ನಿರಂತರವಾಗಿ ಕಲಿಯುವ ಮನೋಭಾವ ತುಂಬಾ ಮುಖ್ಯ ಅನಿಸುತ್ತೆ. ಆರನೇದಾಗಿ ಎಮೋಷನಲ್ ಇಂಟೆಲಿಜೆನ್ಸ್. ಇಂಡಸ್ಟ್ರಿ 5.0 ಯುಗದಲ್ಲಿ ಮಾನವರು ಮತ್ತು ಮಿಷನ್ಸ್ ಒಟ್ಟಿಗೆ ಕೆಲಸ ಮಾಡ್ತಿವೆ. ಆದರೆ ಸ್ನೇಹಿತರೆ, ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆದರೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಮಾನವರೇ. ಹೀಗಾಗಿ ಮಾನವರನ್ನ ಅರ್ಥ ಮಾಡ್ಕೊಳ್ಳೋದು ಅಂದರೆ ಸಹಾನುಭೂತಿ, ಎಂಪತಿಯನ್ನು ಹೊಂದಿರೋದು ತುಂಬಾ ಮುಖ್ಯ ಮತ್ತು ಉತ್ತಮ ನಾಯಕತ್ವ ಇದು ಕೂಡ ತುಂಬಾ ಮುಖ್ಯ. ಕೊನೆಯದಾಗಿ ಸ್ನೇಹಿತರೆ, ಎಥಿಕಲ್ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ತಂತ್ರಜ್ಞಾನವನ್ನ ಸಮಾಜದ ಒಳಿತಿಗಾಗಿ ಬಳಸೋದು. ಇಂಡಸ್ಟ್ರಿ 5.0 ಯುಗದಲ್ಲಿ ಇದು ಬಹಳ ಮುಖ್ಯ. ಯಾಕೆಂದ್ರೆ ಟೆಕ್ನಾಲಜಿ ಪವರ್ಫುಲ್ ಆಗಿರೋಷ್ಟು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸೋದು ಇನ್ನೂ ಮುಖ್ಯ. ಇದನ್ನೇ ನಾವು ರೆಸ್ಪಾನ್ಸಿಬಲ್ ಇನೋವೇಷನ್ ಅಂತ ಕರಿತೀವಿ. ಉದಾಹರಣೆಗೆ, ಒಂದು ಕಂಪನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ನ ಡೆವಲಪ್ ಮಾಡ್ತಿದೆ ಅನ್ಕೊಳ್ಳಿ. ಆ ಸಿಸ್ಟಮ್ ಬಳಸುವಾಗ ಜನರ ಪ್ರೈವಸಿ ಕಾಪಾಡಲಾಗ್ತಿದ್ಯಾ, ಡೇಟಾ ಮಿಸ್ಯೂಸ್ ಆಗ್ತಿದ್ಯಾ, ಇವುಗಳೆಲ್ಲದ್ರ ಜೊತೆಗೆ ಗಮನ ಇರಬೇಕು. ಅಂದ್ರೆ ಟೆಕ್ನಾಲಜಿ ಡೆವಲಪ್ ಮಾಡುವಾಗ ಸಮಾಜದ ಒಳಿತನ್ನು ಕೂಡ ಗಮನದಲ್ಲಿಡಬೇಕು. ಇದನ್ನೇ ನಾವು ಎಥಿಕಲ್ ಅಂಡ್ ರೆಸ್ಪಾನ್ಸಿಬಲ್ ಇಂಜಿನಿಯರಿಂಗ್ ಅಂತ ಕರೀತೇವೆ. ಹೀಗಾಗಿ ಸ್ನೇಹಿತರೆ, ಇಂಡಸ್ಟ್ರಿ 5.0 ಯುಗದಲ್ಲಿ ತಂತ್ರಜ್ಞಾನದಲ್ಲಿ ಯಶಸ್ಸು ಸಾಧಿಸುವುದಷ್ಟೇ ಅಲ್ಲ, ಅದನ್ನ ಸಮಾಜದ ಒಳಿತಿಗೆ ಬಳಸುವುದು ಕೂಡ ಅಷ್ಟೇ ಮುಖ್ಯ. ಇಂಡಸ್ಟ್ರಿ 5.0 ಯುಗದಲ್ಲಿ ಯಶಸ್ಸನ್ನ ಪಡೆಯಲು ಕೇವಲ ಡಿಗ್ರಿ ಸಾಕಾಗೋದಿಲ್ಲ. ಅದರ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವಿಟಿ, ಡಿಜಿಟಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ಸ್, ಕಂಟಿನ್ಯೂಯಸ್ ಲರ್ನಿಂಗ್, ಎಮೋಷನಲ್ ಇಂಟೆಲಿಜೆನ್ಸ್ ಮತ್ತು ಎಥಿಕಲ್ ಥಿಂಕಿಂಗ್ ಇಂತಹ ಪ್ರಮುಖ ಸ್ಕಿಲ್ಸ್ ಮತ್ತು ಮೈಂಡ್ಸೆಟ್ ಕೂಡ ಅಗತ್ಯ. ಇವುಗಳನ್ನ ಬೆಳೆಸ್ಕೊಂಡಾಗ ಮಾತ್ರ ನಾವು ಇಂಡಸ್ಟ್ರಿ 5.0 ಯುಗದಲ್ಲಿ ಯಶಸ್ವಿಯಾದ ಇಂಜಿನಿಯರ್ಗಳಾಗಲು ಸಾಧ್ಯ. ನಾವು ಕೇವಲ ಕನಸು ಕಾಣೋದ್ರಲ್ಲಿ ನಿಲ್ಲದೆ ಅದನ್ನ ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸಬೇಕು. ನನ್ನ ಈ ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ಅವಕಾಶವನ್ನ ಕಲ್ಪಿಸಿದಂತ ಆಕಾಶವಾಣಿ ಭದ್ರಾವತಿ ಹಾಗೂ PS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಧನ್ಯವಾದಗಳು. ಉದ್ಯಮ 4.0 ಹಾಗೂ
5.0ಗೆ ಸಿದ್ಧರಾಗಲು ಇಂಜಿನಿಯರ್ಗಳಿಗೆ ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು. ಈ ಬಗ್ಗೆ ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿವ್ನ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಸೈನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜಿ ಮಂಜುನಾಥ್. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147503084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.